ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 47ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಹೇಳ್ತಿರ್ತಾಳೆ, ಇದು ಉಳುವಿನ ಪ್ರಶ್ನೆ, ಬೇಗ ಕಳಿಸು ಅಂತ. ಇಲ್ಲಿ ಅದಕ್ಕೆ ರಾಣಿ ಲಿಯೋ ಎದ್ದೋಗ್ತಿರ್ತಾಳೆ. ಆಗ ಹೇಳ್ತಿರ್ತಾಳೆ, ಒಂದು ನಿಮಿಷ ಇರೋ, ಯಾರನ್ನಾದ್ರೂ ಕಳಿಸಿ ರಾಣಿ ಲಿಯೋನ ಇಲ್ಲಿಗೆ ಬರೋದಕ್ಕೆ ಹೇಳು. ಅವ್ರ ಫ್ಯಾಮಿಲಿ ನಿಜವಾಗ್ಲೂ ತುಂಬಾನೇ ಎಲ್ಲರಿಗೂ ಕಾಟ ಕೊಡ್ತಾ ಇದೆ, ತುಂಬಾ ತೊಂದರೆಗಳು ಮಾಡ್ತಿದೆ. ಈಗ ಅವ್ರಿಗೆ ಸರಿಯಾಗಿ ಬುದ್ಧಿನ ಕಲಿಸ್ಲೇಬೇಕು. ಸರಿ ಆಯ್ತು ಅಂತ ಅವಳು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ರಾಣಿ ಲಿಯೋ ಬಂದಿರೋದನ್ನ ತೋರಿಸ್ತಾರೆ. ರಾಣಿ ಲಿಯೋ ಬಂದಾಗ ಅವಳು ನಮಸ್ಕಾರ ಮಾಡಿ ಹೇಳ್ತಿರ್ತಾಳೆ, ಮಹಾರಾಣಿ, ಇಷ್ಟು ರಾತ್ರಿಯಲ್ಲಿ ನೀವು ನನ್ನನ್ನ ಕರೆಸ್ಕೊಂಡಿದ್ದೀರಲ್ಲ, ಏನ್ ವಿಷಯ? ಏನಾದ್ರೂ ನಿಮ್ದು ಆರ್ಡರ್ ಇದೆಯಾ? ಅದಕ್ಕೆ ಮಹಾರಾಣಿ ಸುಜಿಂಗೋ ನಗ್ತಾ ಬಾ ಕುತ್ಕೋ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರಾಣಿ ಲಿಯೋ ಮುಂದೆ ಹೋಗಿ ಕುತ್ಕೋತಾಳೆ. ಆಗ ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಏನಿಲ್ಲ, ನಿನ್ನನ್ನ ಸ್ವಲ್ಪ ನೆನ್ಪಿಸ್ಕೊತಿದ್ದೆ, ಅದಕ್ಕೆ ನಾನು ನಿನ್ನನ್ನ ಕರ್ಸಿದ್ದು. ನೀನೀಗ ಫ್ರೀ ಇದ್ರೆ ನಾವು ಹಳೆ ಮಾತುಗಳನ್ನ ಆಡ್ಬೋದಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಲಿಯೋ ಹೇಳ್ತಿರ್ತಾಳೆ, ಇನ್ನು ಹಳೆ ಮಾತುಗಳ ನಮ್ಮಿಬ್ರ ಮಧ್ಯೆ ಆ ತರ ನೆನ್ಪಿಸ್ಕೊಂಡ್ ಮಾತಾಡೋ ಅಂತದ್ ವಿಷಯ ಏನ್ ನಡೆದಿತ್ತು? ಇಲ್ಲಿ ಅದಕ್ಕೆ ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಅರೆ ನೀನ್ ಹೆಂಗೆ ಹೇಳಕ್ಕಾಗುತ್ತೆ, ನಾವ್ ಇದ್ರ ಬಗ್ಗೆ ಕೂಡ ಮಾತಾಡ್ಬೋದಲ್ವಾ? ನಿಮ್ಮಪ್ಪ ಮತ್ತೆ ನಿಮ್ಮ ಅಣ್ಣ ಹೆಂಗೆ ಇಲ್ಲೀಗಲ್ ಆಗಿ ಎಲ್ಲಾರ್ದು ಪ್ರಾಪರ್ಟಿನ ಕಿತ್ಕೋತಿದ್ದಾರೆ ಅಂತ, ಅದ್ರಿಂದ ಜನಗಳದ್ದು ಸಾವಾಯ್ತು. ಇಲ್ಲಿ ಅದಕ್ಕೆ ರಾಣಿ ಲಿಯೋ ಹೇಳ್ತಿರ್ತಾಳೆ, ನೀವು ಏನ್ರ ಬಗ್ಗೆ ಮಾತಾಡ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಅಂತ. ಇಲ್ಲಿ ಅವಳು ಎದ್ರುಕೊಂಡಿರ್ತಾಳೆ, ಆದ್ರೆ ಅವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ರಾಣಿ ಲಿಯೋ, ನನ್ಗನ್ಸುತ್ತೆ ನೀವ್ ಇನ್ನೂ ಏನು ಕಲ್ತಿಲ್ಲ ಅಂತ. ಮೊದ್ಲು ನಿಮ್ ಚಿಕ್ಕಪ್ಪ ಈ ತರ ಇಲ್ಲಿಗಲ್ ಆಗಿ ಎಲ್ಲ ಕೆಲಸ ಮಾಡ್ತಿದ್ರು, ಅದ್ರಿಂದ ನೀನು ಕೂಡ ಸಿಗಾಕೊಂಡಿದ್ದೆ. ಅದಕ್ಕೆ ನಿನ್ಗೆ ಪನಿಷ್ಮೆಂಟ್ ಅಂತ ಮಹಾರಾಣಿಯಿಂದ ರಾಣಿ ಪಟ್ಟಕ್ಕೆ ಬಂದಿದ್ಯಾ. ಈಗ ನೋಡಿದ್ರೆ ನಿನ್ ಸ್ವಂತ ಫ್ಯಾಮಿಲಿ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಣ್ಣನೇ ಈ ಕೆಲ್ಸನ ಮಾಡ್ತಿದ್ದಾರೆ. ಇಲ್ಲಿ ರಾಣಿ ಲಿಯೋ ಎದ್ರುಕೊಂಡು ಮಹಾರಾಣಿ ಅಂತ ಎದ್ ನಿಂತ್ಕೋತಾಳೆ. ನಿಜವಾಗ್ಲೂ ನೀವೇನ್ರ ಬಗ್ಗೆ ಮಾತಾಡ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ, ನನ್ಗೆ ಈಗ ತುಂಬಾ ಟಯರ್ಡ್ ಆಗ್ತಿದೆ, ನಾನು ಮಲ್ಕೊಳಕ್ ಹೋಗ್ತಿದ್ದೀನಿ ಅಂತ ಅವಳು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡಕ್ಕೆ ಹೋಗ್ತಿರ್ತಾಳೆ. ಇದನ್ನ ನೋಡಿ ಮಹಾರಾಣಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ನನಗ್ ಗೊತ್ತಿತ್ತು ನಿನಗೇನು ಗೊತ್ತಿಲ್ಲ ಅಂತ ಡವ್ ಮಾಡ್ತೀಯಾ ಅಂತ. ಇಲ್ಲಿ ಮಹಾರಾಣಿ ಸುಜಿಂಗೋ ಅವಳ ಸೇವಕಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ತ್ಯಾಂಗಿ, ಬೆಳಗ್ಗೆ ನಾನು ಮಾಡಿಟ್ಟಿದ್ದ ಮಂತ್ರದ ನೀರ್ನ ತಗೊಂಡ್ ಬಾ. ಅದಕ್ಕೆ ತ್ಯಾಂಗಿ ಹೋಗಿ ಸರಿ ಆಯ್ತು ಅಂತ ನೀರ್ ಬೌಲ್ನ ತಗೊಬರ್ತಾಳೆ. ಇಲ್ಲಿ ರಾಣಿ ಸುಜಿಂಗು ಎದ್ದು ನಿಂತ್ಕೊಂಡು ಆ ನೀರ್ ಬಂದ್ಮೇಲೆ ಆ ನೀರಲ್ಲಿ ಕೈಯ ಅದ್ಬಿಟ್ಟು ರಾಣಿ ಲಿಯೋ ಮೇಲೆ ಚುಮುಕಿಸ್ತಿರ್ತಾಳೆ. ಇಲ್ಲಿ ರಾಣಿ ಲಿಯೋ ಎದ್ರುಕೊಂಡು ಅವಳ ಮುಖಾನ ಮುಚ್ಕೋತಿರ್ತಾಳೆ. ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸುಜಿಂಗು ಎದ್ರುಕೊಂಡು ಹೇಳ್ತಿರ್ತಾಳೆ, ಯಾಕೆ ನಿನಗ್ ಗೊತ್ತಾಗ್ತಿಲ್ವಾ, ನಿನಗ್ ಕಾಣಿಸ್ತಾ ಇಲ್ವಾ, ನಿನ್ ಹಿಂದೆ ಎರಡು ದೇವದ ಕೈಗಳ ತರ ಕಾಣಿಸ್ತಿದೆ. ಈ ಮಾತಿಗೆ ರಾಣಿ ಲಿಯೋ ಫುಲ್ಲು ಎದ್ರುಕೊಬಿಡ್ತಾಳೆ. ಇಲ್ಲಿ ಅವಳು ಕವರ್ ಮಾಡ್ಕೊಂಡು ಏನು ಅಂತ ಫುಲ್ಲು ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್ ಗಾಯ್ಸ್.